ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ರಿಂದ ಬೃಹತ್ ಕಾರ್ ರ್ಯಾಲಿ. ಚಿಕ್ಕಬಳ್ಳಾಪುರದಲ್ಲಿ ರ್ಯಾಲಿಯನ್ನು ಸ್ವಾಗತಿಸಿದ ಕಾರ್ಯಕರ್ತರು, ಸುಧಾಕರ್ ಅಭಿಮಾನಿಗಳ ಗೈರು. ಸರ್ಕಾರದ ಅನುಮತಿ ಇಲ್ಲದೆ ರಾತ್ರೋರಾತ್ರಿ ಕೆರೆಯ ಮಣ್ಣು ಅಕ್ರಮ ಸಾಗಾಟ. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಮಾರಾಟ. ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಜಿಲ್ಲೆಗೆ ಸಹಕರಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡಲಿ, ಅವರನ್ನು ಗೆಲ್ಲಿಸಲು ಯುವ ಪಡೆ ಈಗಿನಿಂದಲೇ ಶ್ರಮಿಸಿ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್. ಕೃಷಿ ಹೊಂಡದಲ್ಲಿ ಮುಳುಗಿ ಒಂದೇ ಕುಟುಂಬದ 3 ಸಾವು. ಊಟ ಮಾಡಿ ಕೈ ತೊಳೆಯಲು ಹೋದ ವೇಳೆ ದುರ್ಘಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಇಂದು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದ್ದೂರಿ ಕಾರ್ ರ್ಯಾಲಿ ಹಮ್ಮಿಕೊಂಡಿದ್ದರು. ಸಂಜೆ 5 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ರ್ಯಾಲಿಗೆ ಶಿಡ್ಲಘಟ್ಟ ವೃತ್ತದಲ್ಲಿ 2 ಬೃಹತ್ ಆಪಲ್ ಹಾರ ಹಾಕಿ ಸ್ವಾಗತಿಸಲಾಯಿತು. ಆದರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಯಾರೂ ಹಾಜರಾಗದೆ ಅಲೋಕ್ ವಿಶ್ವನಾಥ್ಗೆ ಬೆಂಬಲ ಕೊಡೋದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಪರ ಇಂದು ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಾದ್ಯಂತ ಬೃಹತ್ ಕಾರ್ ರ್ಯಾಲಿ ಹಮ್ಮಿಕೊಂಡಿದ್ದರು. ಬೆಳಗ್ಗೆ 8:30ಕ್ಕೆ ಯಲಹಂಕದಿಂದ ಪ್ರಾರಂಭವಾದ ರ್ಯಾಲಿ ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ ಸುತ್ತಿ ಸಂಜೆ 5 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಕಾರ್ ಮೆರವಣಿಗೆಗೆ ಶಿಡ್ಲಘಟ್ಟ ವೃತ್ತದಲ್ಲಿ 2 ಆಪಲ್ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಆದರೆ ಕ್ಷೇತ್ರದ ಮತ್ತೊಬ್ಬ ಆಕಾಂಕ್ಷಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರು ಗೈರು ಹಾಜರಾಗಿ ಅಲೋಕ್ ವಿಶ್ವನಾಥ್ಗೆ ನಮ್ಮ ಬೆಂಬಲವಿಲ್ಲ ಅನ್ನೋ ಸಂದೇಶ ರವಾನಿಸಿದರು. ಇನ್ನು ಕಾರ್ ರ್ಯಾಲಿಯಲ್ಲಿ ಯುವ ನಾಯಕ ಸಂದೀಪ್ ಬಿ ರೆಡ್ಡಿ, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಡಾಕ್ಟರ್ ಮಂಜುನಾಥ್, ಲಕ್ಷ್ಮೀನಾರಾಯಣ ಗುಪ್ತಾ ಮೆರವಣಿಗೆಗೆ ಸಾಥ್ ನೀಡಿದರು. ಯಲಹಂಕ ಶಾಸಕ ವಿಶ್ವನಾಥ್ ಮೆರವಣಿಗೆ ವಾಹನ ನಿಲ್ಲಿಸದೆಯೇ ಸಾಗುತ್ತಾ ಮಾತನಾಡಿ, ಇಂದು ಬೆಳಗ್ಗೆ ಕಾರ್ ರ್ಯಾಲಿ ಪ್ರಾರಂಭವಾದಾಗ ಇರುವಷ್ಟು ಕಾರುಗಳು ಸಂಜೆ ಕಾರ್ಯಕ್ರಮ ಮುಗಿಯುವವರೆಗೂ ಇರ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಖಚಿತ. ಯಾರು ಜನಪರ ಕೆಲಸ ಮಾಡ್ತಾರೆ ಅವರು ಅಭ್ಯರ್ಥಿ ಆಗ್ತಾರೆ. ಯುವಕರಿಗೆ ಈ ಬಾರಿ ಟಿಕೆಟ್ ಕೊಡೋದು ಗ್ಯಾರಂಟಿ. ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋದು ನಮ್ಮ ಗುರಿ. ಇವತ್ತಿನಿಂದಲೇ ಕಾರ್ಯಕರ್ತರು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. 40 ದಿನಗಳಲ್ಲಿ ಚುನಾವಣೆ ಮುಗಿಯುತ್ತೆ. ತಾವೆಲ್ಲ ಉತ್ಸಾಹದಿಂದ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿಜಯ ಸಂಕಲ್ಪವನ್ನ ಮಾಡಿ ಇವತ್ತು ನಾವು ಈ ಬೃಹತ್ ಆದಂತ ಕಾರ್ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಸುಮಾರು 700-800ಕ್ಕೂ ಹೆಚ್ಚು ಕಾರುಗಳಲ್ಲಿ ಮುಖಂಡರು, ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇನ್ನು ಕೇವಲ 40 ದಿನಗಳಲ್ಲಿ ಚುನಾವಣೆ ಮುಕ್ತಾಯ ಆಗ್ತದೆ. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರೇ ಆಗಿದ್ರು ಸರಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ನಾವಿಲ್ಲಿ ಗೆಲ್ಲಿಸ್ತೀವಿ. ಯಾರು ಯುವಕರು ಇರ್ತಾರೆ, ಯಾರು ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ತಾರೆ, ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ, ಜನಸಾಮಾನ್ಯರನ್ನು ಪ್ರೀತಿಸ್ತಾರೆ ಅಂತ ಅಭ್ಯರ್ಥಿಯನ್ನ ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡ್ತಾರೆ. ಈ ವೇಳೆ ರಾಜ್ಯ ಕಾರ್ಯದರ್ಶಿ ಬಾಗೇಪಲ್ಲಿ ಮುನಿರಾಜು, ಅಭ್ಯರ್ಥಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್, ಯಲಹಂಕ ಮುಖಂಡರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನವಿಲುಗಳ ಆಶ್ರಯ ತಾಣ, ಸುತ್ತಮುತ್ತಲಿನ 4 ಗ್ರಾಮಗಳ ನೀರಿನ ನೆಲೆ, ಕೋಟ್ಯಾಂತರ ರೂಪಾಯಿ ಬೆಲೆಯ ಸಾವಿರಾರು ಜಾಲಿ ಮರಗಳಿರುವ ಕೆರೆ ತಳಗವಾರ ಕೆರೆ. ಆದರೀಗ ಕೆರೆಯ ಒಡಲು ಕರಗುತ್ತಿದೆ. ಮಣ್ಣು ಮಾಫಿಯಾಗೆ ಕೆರೆ ಬಲಿಯಾಗುತ್ತಿದೆ. ಕೆರೆಯಲ್ಲಿನ ಮಣ್ಣು ರಾತ್ರೋರಾತ್ರಿ ಖಾಲಿಯಾಗುತ್ತಿದ್ದು, ಕೆರೆಯ ಹೂಳು ತೆಗೆಯುವ ನೆಪದಲ್ಲಿ ಮಣ್ಣನ್ನು ಮಾರಿಕೊಳ್ಳುತ್ತಿದ್ದಾರೆ ಕಳ್ಳರು. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ
ತಳಗವಾರ ಕೆರೆ 200ಕ್ಕೂ ಹೆಚ್ಚು ಎಕರೆಯಷ್ಟು ವಿಸ್ತೀರ್ಣದ ದೊಡ್ಡ ಕೆರೆ. ತಳಗವಾರ, ಕುರುಬರಹಳ್ಳಿ, ಕೊಡಿಗೇನಹಳ್ಳಿ, ಹೊಸಹಳ್ಳಿ, ಮಾದಗೊಂಡನಹಳ್ಳಿಯನ್ನ ಸುತ್ತುವರೆದಿರುವ ಸುಂದರವಾದ ಕೆರೆ. ಬೇಸಿಗೆ ಆರಂಭದೊಂದಿಗೆ ಕೆರೆಯಲ್ಲಿ ನೀರು ಖಾಲಿಯಾಗುತ್ತಲೇ ಕೆರೆಯ ಒಡಲು ಬಗೆಯಲು ಕಳ್ಳರು ಮುಂದಾಗಿದ್ದಾರೆ. ಕತ್ತಲಾಗುತ್ತಲೇ ಕೆರೆಗೆ ದಾಳಿ ಮಾಡುವ ಕಳ್ಳರು ಜೆಸಿಬಿಗಳ ಮೂಲಕ ಕೆರೆ ಮಣ್ಣನ್ನು ಅಗೆದು ಲಾರಿಗಳ ಮೂಲಕ ಬೇರೆಡೆ ಸಾಗಿಸುತ್ತಿದ್ದಾರೆ. ಪ್ರತಿದಿನ 100ಕ್ಕೂ ಹೆಚ್ಚು ಲೋಡ್ಗಳಷ್ಟು ಮಣ್ಣು ಖಾಸಗಿಯವರಿಗೆ ಮಾರಾಟ ಆಗುತ್ತಿದೆ ಎಂದು ತಳಗವಾರ ಪುನೀತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೆರೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ರಾತ್ರಿ ಈ ಕೆಲವರು ಭ್ರಷ್ಟರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಣ್ಣನ್ನ ಬಗ್ದು ಮಾರ್ಗಂತ ಇದ್ದಾರೆ. ಹೆಂಗ್ ಮಾರ್ಗಂತ ಇದ್ದಾರೆ ಅಂದ್ರೆ ಬೇರೆ ಒಂದು ವಿದ್ಯಾಸಂಸ್ಥೆಗೆ ಅವ್ರ ಹತ್ರ ಒಂದು ಲೋಡ್ಗೆ ಇಷ್ಟು ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವ್ರ ಹತ್ರ ಕಮಿಷನ್ ಮುಖಾಂತರ ಇಸ್ಕೊಂಡು ಇವರು ರಾತ್ರಿ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮ್ಮ ಹತ್ರ ಪರ್ಮಿಷನ್ ಇದೆ, DC ಪರ್ಮಿಷನ್ ಇದೆ, ಅದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಯಾರಿಗೂ ಪರ್ಮಿಷನ್ ಕೊಡಲ್ಲ. ಕೆರೆಯ ಮಣ್ಣು ತೆಗೆಯಲು ಸಣ್ಣ ನೀರಾವರಿ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತಹಸೀಲ್ದಾರ್ ಕಚೇರಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡೆದಿರಬೇಕು. ಆದರೆ ಮಣ್ಣಿನ ಕಳ್ಳರು ಯಾವ ಇಲಾಖೆಯಿಂದಲೂ ಅನುಮತಿ ಪಡೆಯದೆ ಅಕ್ರಮವಾಗಿ ಕೆರೆ ಮಣ್ಣನ್ನ ತೆಗೆಯುತ್ತಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಪ್ರತಿ ಲೋಡ್ ಮಣ್ಣು 6,000ಕ್ಕೆ ಮಾರಾಟ ಆಗುತ್ತಿದ್ದು ಗ್ರಾಮದ ಸಂಪತ್ತು ಕಂಡೋರ ಪಾಲಾಗುತ್ತಿದೆ. ಜೊತೆಗೆ ಕೆರೆಯ ಅಂಗಳದಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾವಿರಾರು ಜಾಲಿ ಮರಗಳು ಸಹ ಕಳ್ಳರ ಪಾಲಾಗುತ್ತಿದೆ ಎಂದು ಗ್ರಾಮಸ್ಥರಾದ ದಯಾನಂದ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅನಧಿಕೃತವಾಗಿ ದುಷ್ಕರ್ಮಿಗಳು ನೋಡಿ, ನೀವೇ ನೋಡಬಹುದು ನಮ್ಮ ನೈಸರ್ಗಿಕ ಸಂಪತ್ತು ಎಷ್ಟೆಲ್ಲ ದೋಚಿದ್ದಾರೆ ಅಂದ್ರೆ ಪ್ರತಿ ಒಂದು ಮರನು ಕೆರೆಯಲ್ಲಿರೋತಕ್ಕಂತ ಒಂದು ಜಾಲಿ ಮರ ಅದು ನೈಸರ್ಗಿಕ ಸಂಪತ್ತು, ಅದು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಹೋಗ. ಕನಿಷ್ಠ ಪಕ್ಷ ನಮ್ಮೂರಲ್ಲಿ ಕೆರೆಯಲ್ಲಿರೋದು 3,000 ರಿಂದ 4,000 ರೂಪಾಯಿ ಪ್ರತಿ ಮರದಲ್ಲೂ ಬೆಲೆ ಬಾಳುತ್ತೆ. ನೀವೇ ನೋಡಿ 16 ಮರಗಳನ್ನ ಕಡ್ದಿದ್ದಾರೆ. ಅದು 100 ಮರಗಳು ಈ ಜಾಗದಲ್ಲಿ 100 ಮರಗಳನ್ನ ಕಡ್ದಿದ್ದಾರೆ. ಅವು ಇವತ್ತು ಪ್ರತಿ ಮರನು 3,000 ರೂಪಾಯಿ ಅಂದ್ರೆ ಯಾರಿಗೆ ಗ್ಲಾಸು? ನಮ್ಮ ಸರ್ಕಾರದ ಗ್ಲಾಸು, ಸಣ್ಣ ನೀರಾವರಿ ಗ್ಲಾಸು. ಇವರು ಸಣ್ಣ ನೀರಾವರಿಯಿಂದ ಪರ್ಮಿಷನ್ ತಗೊಂಡಿದೀವಿ, ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೊಂಡಿದ್ವಿ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ತಗೊಂಡಿಲ್ಲ ಅವರು. ಹಾಗಾಗಿ ಇದು ಅನಾನುಕೂಲ ಆಗಿದೆ. ಗುರುಪ್ರಸಾದ್, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯನ್ನಾಗಿಸಲು ಮಕ್ಕಳ ಪೋಷಕರು, ಸಾರ್ವಜನಿಕರು, ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಬೇಕು. ಮಕ್ಕಳಿಗೆ ಹಾಕುವ 2 ಹನಿ ಪೋಲಿಯೋ ಲಸಿಕೆಯಿಂದ ಪೋಲಿಯೋ ರೋಗ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಆಗಲಿದೆ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ ಚಾಲನೆ ನೀಡಿ ಮಾತನಾಡಿ, ಇಂದಿನಿಂದ ಮಾರ್ಚ್ 6ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು 5 ವರ್ಷದೊಳಗಿನ 1,22,816 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಪೋಲಿಯೋ ಎಂಬುದು ಅಂಗವಿಕಲತೆ ಉಂಟು ಮಾಡುವ ಸಾಂಕ್ರಾಮಿಕ ರೋಗವಾಗಿದೆ. ಇದು ಪೋಲಿಯೋ ಎಂಬ ವೈರಸ್ನಿಂದ ಹರಡುವ ರೋಗ ಆಗಿದ್ದು 5 ವರ್ಷದ ಎಲ್ಲ ಮಕ್ಕಳಿಗೂ ತಪ್ಪದೆ ತಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ಪೋಲಿಯೋ ಹನಿ ಹಾಕಿಸಬೇಕೆಂದರು. ರಾಷ್ಟ್ರೀಯ ಲಸಿಕಾ ಪೋಲಿಯೋ ದಿನ ಅಂದರೆ 0ಯಿಂದ ನವಜಾತ ಶಿಶುವಿನಿಂದ ಹಿಡಿದು 5 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಜೀವರಕ್ಷಕ ಹನಿಯಾಗಿರ್ತಕ್ಕಂಥ ಪೋಲಿಯೋ ಹನಿಯನ್ನು 2 ಡ್ರಾಪ್ಸನ್ನು ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 1,21,000 ಮಕ್ಕಳಿಗೆ ನಾವು ಲಸಿಕೆಯನ್ನು ನೀಡ್ತಕ್ಕಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. 647 ಬೂತ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. 120ಕ್ಕೂ ಹೆಚ್ಚು ಮೇಲ್ವಿಚಾರಕರನ್ನು ಇದನ್ನು ನೋಡಿಕೊಳ್ಳಿಕ್ಕೆ, ಸೂಪರ್ವಿಷನ್ ಮಾಡಲಿಕ್ಕೆ ನೇಮಕಾತಿ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ದೇವಿ, ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ, ವೈದ್ಯರಾದ ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಉಮಾ, ಡಿಸ್ಟ್ರಿಕ್ಟ್ ನರ್ಸಿಂಗ್ ಆಫೀಸರ್ ಮೀನಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಇತರರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6ರಿಂದ 7 ಗಂಟೆಯವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಹಿರಿಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಸುಷ್ಮಾ ಅವರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ. 15 ವರ್ಷಗಳ ಅನುಭವ ಇರುವ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುಷ್ಮಾ ಮಾನಸ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿದ್ದು ಸಮಾಜ ಸೇವೆ ಮಾಡುತ್ತಾ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿರುವ ಡಾಕ್ಟರ್ ಸುಷ್ಮಾ ಮಹಿಳೆಯರಲ್ಲಿ ಕಂಡುಬರುವ ಸ್ತ್ರೀರೋಗ ಸಮಸ್ಯೆಗಳು, ಗರ್ಭಕೋಶದ ಗಡ್ಡೆ, ಅಧಿಕ ರಕ್ತಸ್ರಾವ, ರಕ್ತಹೀನತೆ, ಬಂಜೇತನ, ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಖ್ಯಾತ ವೈದ್ಯೆ ಡಾಕ್ಟರ್ ಸುಷ್ಮಾ ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ಉತ್ತಮ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಂತೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರನ್ನ ಗೆಲ್ಲಿಸುವುದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸಬೇಕೆಂದು ಯುವ ಕಾಂಗ್ರೆಸ್ ಮುಖಂಡ ನಲಪಾಡ್ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಯುವ ಕಾಂಗ್ರೆಸ್ನಿಂದ ಆಯೋಜಿಸಿದ್ದ ಪುನೀತ್ ರಾಜ್ಕುಮಾರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ವಿನ್ನರ್ಸ್ ಆಗಿ ಯಲಹಂಕ 11 ತಂಡ ಗೆದ್ದರೆ ಗೌರಿಬಿದನೂರಿನ ಎಸಿಎಂ ತಂಡ ರನ್ನರ್ಸ್ ಆಗಿ ಗೆದ್ದು ಟ್ರೋಫಿ ಮತ್ತು ನಗದು ಬಹುಮಾನ ಪಡೆದರು. 2 ದಿನಗಳ ಕ್ರಿಕೆಟ್ ಪಂದ್ಯಾವಳಿ ಸಮಾರಂಭಕ್ಕೆ ಆಗಮಿಸಿದ ಯುವ ಕಾಂಗ್ರೆಸ್ ರಾಜ್ಯ ಮುಖಂಡ ನಲಪಾಡ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಯುವಕರು ರಾಜಕಾರಣಕ್ಕೆ ಬರಲು ಕಾರಣ ಆಗಿದೆ. ಹೆಚ್ಚು ಹೆಚ್ಚು ಯುವಕರು ರಾಜಕೀಯಕ್ಕೆ ಬರಬೇಕು. ಅದು ಶಾಸಕ, ಸಂಸದ ಅಲ್ಲದಿದ್ದರೂ ಗ್ರಾಮ ಪಂಚಾಯಿತಿ, ಟಿಪಿಎಸ್, ZP ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು. ಹಾಗೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ರಕ್ಷಾ ರಾಮಯ್ಯ ಅಥವಾ ಬೇರೆ ಯಾವುದೇ ಅಭ್ಯರ್ಥಿಗೆ ಪಕ್ಷ ಟಿಕೆಟ್ ಕೊಟ್ಟರು ಅವರನ್ನ ಗೆಲ್ಲಿಸಿ ಕಳಿಸೋದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮವಹಿಸಬೇಕು ಎಂದರು. ಮಿತ್ರರಾದಂತ ರಕ್ಷಾ ರಾಮಯ್ಯ ಅವರು ಕೂಡ ಇವತ್ತು ಇಲ್ಲಿ ಬರಬೇಕಿತ್ತು, ಅವ್ರು ಬರಕ್ಕಾಗಿಲ್ಲ. ಆದ್ರೆ ಅವ್ರಿಗೆ ಆ ದೇವರು ಆಯುಷು, ಆರೋಗ್ಯ, ಶಕ್ತಿ ಎಲ್ಲವನ್ನು ಕೊಟ್ಟು ಅವರನ್ನು ಒಳ್ಳೆ ಒಂದು ಸ್ಥಾನಕ್ಕೆ ತಗೊಂಡು ಹೋಗ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷ ಯಾರಿಗೆ ಡಿಸೈಡ್ ಮಾಡಿ ಟಿಕೆಟ್ ಕೊಡುತ್ತೋ ಆ ಚಿಹ್ನೆಯನ್ನ, ಗುರುತನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಬೇಕು. ರಕ್ಷಾ ಅವ್ರಿಗೆ ಕೊಡ್ಲಿ, ಇಲ್ಲ ಇನ್ನೊಂದು ಕ್ಯಾಂಡಿಡೇಟ್ ಕೊಡ್ಲಿ, ಅದು ಮುಖ್ಯ ಅಲ್ಲ. ಇವತ್ತು ಈ ಕೋಮವಾದಿ ಶಕ್ತಿಗಳನ್ನ ಸೋಲಿಸಬೇಕಾಗಿರೋದು ನಿಮ್ಗೂ ನಮ್ಗೂ ಮುಖ್ಯವಾಗಿದೆ. ನರೇಂದ್ರ ಮೋದಿ ಅವರು ಶಾ ಅವ್ರನ್ನ ಸೋಲಿಸಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿದೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ರಾಜೇಶ್, ಯುವ ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ಕುಬೇರ, ಅಚ್ಯುತ್, ವಿನಯ್ ಬಂಗಾರಿ ಇತರರು ವೇದಿಕೆಯಲ್ಲಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯುವಕರ ಗುರಿಗೆ
ಊಟ ಮಾಡಿ ಕೈ ತೊಳೆಯಲು ಹೋದ ವೇಳೆ ಕೃಷಿ ಹೊಂಡದಲ್ಲಿ ಮುಳುಗಿ ಒಂದೇ ಕುಟುಂಬದ 3 ನೀರು ಪಾಲಾಗಿರುವ ದುರ್ಘಟನೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಹೊಸಕೋಟೆ ತಾಲೂಕಿನ ಕರಿಬೀರನ ಹೊಸಹಳ್ಳಿ ಗ್ರಾಮದ 70 ವರ್ಷದ ಮರಿಯಪ್ಪ, 60 ವರ್ಷದ ಮುನಿಯಮ್ಮ ಮತ್ತು 40 ವರ್ಷದ ಭಾರತಿ ಮೃತ ದುರ್ದೈವಿಗಳು. ಊಟ ಮಾಡಿ ಕೈ ತೊಳೆಯಲು ಬುದ್ಧಿಮಾಂದ್ಯ ಮಗಳು ಹೋಗಿ ನೀರಿಗೆ ಬಿದ್ದಿರಬಹುದೆಂದು ಶಂಕಿಸಲಾಗಿದ್ದು, ಮಗಳ ರಕ್ಷಣೆಗೆ ಧಾವಿಸಿದ ಗಂಡ ಹೆಂಡತಿಯು ನೀರು ಪಾಲಾಗಿದ್ದಾರೆನ್ನಲಾಗಿದೆ. ನೀರಿನಿಂದ ಮೃತದೇಹಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ಹೊಸಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ಉಪವಿಭಾಗ ಮಟ್ಟದ ಜಾಗೃತಿ ಮತ್ತು ಮೇಲ್ವಿಚಾರಣಾ ಸಮಿತಿ ರಚಿಸದೆ ಕಣ್ಣ ಮುಚ್ಚಾಲೆ ಆಡುತ್ತಿರುವ ಉಪವಿಭಾಗಾಧಿಕಾರಿಗಳ ನಿರ್ಲಕ್ಷ್ಯ ಮನೋಭಾವ ದಲಿತ ವಿರೋಧಿ ಧೋರಣೆಯಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಆರೋಪಿಸಿದ್ದಾರೆ. ಕೋಲಾರದಲ್ಲಿ ಮಾಧ್ಯಮಗಳೊಂದಿಗೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಮಾತನಾಡಿ, ಉಪವಿಭಾಗ ಮಟ್ಟದ ಜಾಗೃತಿ ಮತ್ತು ಮೇಲ್ವಿಚಾರಣಾ ಸಮಿತಿ ರಚನೆ ಮಾಡಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ಅರಿವಿರುವವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಸಮಿತಿ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕಾಗಿತ್ತು. ಆದರೆ ಈ ಸಮಿತಿಯನ್ನು ರಚನೆ ಮಾಡಬೇಕಾದ ಜವಾಬ್ದಾರಿ ಹೊತ್ತಿರುವ ಉಪವಿಭಾಗ ಅಧಿಕಾರಿಗಳು ಸಮಿತಿಯನ್ನು ರಚಿಸದೆ ವಿಳಂಬ ಮಾಡುವ ಮೂಲಕ ತನ್ನ ದಲಿತ ವಿರೋಧಿ ಧೋರಣೆಯನ್ನ ಪ್ರದರ್ಶಿಸಿದ್ದಾರೆ. ಜಾಗೃತಿ ಸಮಿತಿಗೆ ಅರ್ಜಿಗಳನ್ನು ಆಹ್ವಾನಿಸಿ ತಿಂಗಳುಗಳೇ ಆಗಿದೆ. ಈಗಾಗಲೇ ಅರ್ಹರು ತಮ್ಮ ಅರ್ಜಿಗಳನ್ನು ಸಹ ಸಲ್ಲಿಸಿದ್ದಾರೆ. ಉಪವಿಭಾಗಾಧಿಕಾರಿಗಳು ಇಷ್ಟೊತ್ತಿಗಾಗಲೇ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರನ್ನು ಸಮಿತಿಗೆ ನೇಮಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕಿತ್ತು. ಆದರೆ ಸಮಿತಿ ರಚನೆ ಮಾಡಿದರೆ ವಿಭಾಗೀಯ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಎಲ್ಲಿ ಬಹಿರಂಗವಾಗುತ್ತೋ ಎನ್ನುವ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಜಾಗೃತಿ ಸಮಿತಿ ರಚನೆ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದರು. ಕೋಲಾರ ಜಿಲ್ಲಾ ಉಪವಿಭಾಗ ಮಟ್ಟದ ದಲಿತ ಜಾಗೃತಿ ಸಮಿತಿ ವಿಜಿಲೆನ್ಸ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ ಏನಿದೆ ಸರ್ಕಾರದ ನಿಯಮದಂತೆ ಆ ಸಮಿತಿ ಅವಧಿ ಮುಗಿದು ಮತ್ತು ಸಮಿತಿಯ ಸಭೆ ನಡೆಸಿ ಕೆಲವು ತಿಂಗಳಿಗಳೇ ಆಗಿಬಿಟ್ಟಿದೆ. ಅದಕ್ಕೆ ಪೂರಕವಾಗಿ ವಿಭಾಗ ಮಟ್ಟದಲ್ಲಿ ಅರ್ಜಿಗಳನ್ನು ಸಹ ಆಹ್ವಾನ ಮಾಡಲಾಗಿತ್ತು. ಅರ್ಜಿಗಳು ಸಹ ಹಾಕಿದೆ. ಆದರೆ ಉಪವಿಭಾಗ ಮಟ್ಟದ ನಮ್ಮ ಏನು ವಿಭಾಗಾಧಿಕಾರಿಗಳಿದ್ದಾರೆ ಅದರ ಬಗ್ಗೆ ಇದುವರೆಗೂ ಏನು ಕ್ರಮ ಕೈಗೊಂಡಿರೋದು ತುಂಬ ಖಂಡನೀಯವಾಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಮಿತ್ರ ಪಕ್ಷ ಜೆಡಿಎಸ್ ಅಭ್ಯರ್ಥಿಗಳು ಆಯ್ಕೆ ಆಗುವುದು ಖಚಿತ ಎಂದು ಯಲಹಂಕ ಬಿಜೆಪಿ ಶಾಸಕ ವಿಶ್ವನಾಥ್ ತಿಳಿಸಿದರು. ಬಿಜೆಪಿ ಪಕ್ಷದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ವಿಜಯ್ ಸಂಕಲ್ಪ ಯಾತ್ರೆಯ ಕಾರ್ ರ್ಯಾಲಿಯಲ್ಲಿ ಭಾಗವಹಿಸಿ ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಾಲಯದಲ್ಲಿ ಶಾಸಕ ವಿಶ್ವನಾಥ್ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಂಜಾನೆ 9 ಗಂಟೆಗೆ ಯಲಹಂಕದಿಂದ ಸುಮಾರು 500 ಕಾರುಗಳಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಈ ಬಾರಿ ಟಿಕೆಟ್ ಹೈಕಮಾಂಡ್ ಯಾರಿಗೆ ನೀಡಿದರೂ ಬಿಜೆಪಿ ಕಾರ್ಯಕರ್ತರುಗಳು ಅವರ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದ ಅವರು, ಮುಂಬರುವ ದಿನಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ಜನಗಳಿಗೆ ತಿಳಿಸಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ತಿಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಈ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ಗಾಗಿ ಅನೇಕ ಮಂದಿ ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ನಾವೆಲ್ಲರೂ ಒಗ್ಗೂಡಿ ಗೆಲುವಿಗಾಗಿ ಶ್ರಮಿಸುತ್ತೇವೆ. ಈ ಬಾರಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಸಹ ಪ್ರಭಾವಿ ನಾಯಕರಿದ್ದು 2 ಪಕ್ಷಗಳಿಗೆ ಗೆಲುವು ನಿಶ್ಚಿತ ಎಂದರು. ಬಹಳಷ್ಟು ಜನ ಕೂಡ ಅನೇಕ ಪ್ರಮುಖರು ಕೂಡ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ನಾವಂತೂ ಒಂದು ಸಂಕಲ್ಪವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಬೇಕು. ಜನಪರವಾಗಿರ್ತಕ್ಕಂಥ ಜನ ಮೆಚ್ಚೋ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸೋ ರೀತಿಯಾದಂಥ ಒಬ್ಬ ಅಭ್ಯರ್ಥಿಯನ್ನು ನಮ್ಮ ವರಿಷ್ಠರು ಆಯ್ಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮನೆ ನಮ್ಮ ಎಲ್ಲ ಮುಖಂಡರು ಕೂಡ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಸಂಜೆ 6 ಗಂಟೆವರೆಗೂ ಕೂಡ ಹೊಸಕೋಟೆವರೆಗೂ ಕೂಡ
ಈ ಯಾತ್ರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಏನಂದರೆ ವಿಶೇಷವಾಗಿ ಯುವಕರು ಎಲೆಕ್ಷನ್ ಡೇಟ್ ಬರ್ತಾ ಇದೆ, ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರು ನಿಗದಿ ಮಾಡಿದಂಥ ಇದೊಂದು ಕಾರ್ಯಕ್ರಮ. ಸೊ ಆ ಯುವಕರ ಉತ್ಸಾಹಕ್ಕೆ ಕುಗ್ಗಬಾರ್ದು ಅಂಥೇಳಿ ನಾವು ಚುನಾವಣೆ ದಿನಾಂಕ ನಿಗದಿ ಆಗಲಿಲ್ಲ ಅಂದರೂ ಕೂಡ ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದಾದ ಮೇಲೆ ಕ್ಷೇತ್ರವಾರು ನಾವು ಬೂತ್ ಕಮಿಟಿಗಳು ಏನು ಮಾಡಿದ್ದೀವಿ, ಮನೆ ಮನೆಗೆ ಕೂಡ ಕೇಂದ್ರ ಸರ್ಕಾರದ ಸಾಧನೆಗಳು, ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಇವತ್ತು ಕಾರ್ಯಕರ್ತರ ಉತ್ಸಾಹವನ್ನು ಕುಗ್ಸೋಕ್ಕಾಗೋದಿಲ್ಲ. ಇವತ್ತು JDS ನಮ್ಮ ಜೊತೆಯಲ್ಲಿ NDA ಜೊತೆಯಲ್ಲಿ ಕೂಡ ಇವತ್ತು ಅಲಯನ್ಸ್ ಆಗಿರೋದ್ರಿಂದ JDS ಕೂಡ ಕೆಲವು ಕ್ಷೇತ್ರಗಳಲ್ಲಿ ಭಾಳ ಪ್ರಭಾವವಾಗಿದೆ. ನಾವು ಅವರಿಬ್ಬರು ಸೇರಿದರೆ ಖಂಡಿತವಾಗಿ ಅಭ್ಯರ್ಥಿ ಯಾರೇ ಆದರೂ ಕೂಡ ನಾವು 3 ಲಕ್ಷ ಮತಗಳ ಅಂತರದಿಂದ ಗೆಲ್ತಕ್ಕಂಥ ವಿಶ್ವಾಸ ನಮಗಿದೆ. ಪುತ್ರ ಅಲೋಕ್ ವಿಶ್ವನಾಥ್ ಮಾತನಾಡಿ, ನಾನು ಸಹ ಟಿಕೆಟ್ ಆಕಾಂಕ್ಷಿ. ಆದರೆ ಟಿಕೆಟ್ ಯಾರಿಗೆ ನೀಡಿದರೂ ನಾವೆಲ್ಲರೂ ಒಟ್ಟಿಗೆ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುತ್ತೇವೆ. ಕಾರ್ಯಕರ್ತರಿಗೆ ಕೈಗೆ ಸಿಗುವ ಅಭ್ಯರ್ಥಿಯಾಗಬೇಕು. ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತ ನಡೆಸಲು ಬಿಜೆಪಿ ಗೆಲ್ಲಬೇಕಾಗಿದೆ ಎಂದರು. ಆಕಾಂಕ್ಷಿ ಇದ್ದೀನಿ, ಪಾರ್ಟಿ ವರಿಷ್ಠರು ಕೇಳಿದ್ದೀನಿ ಒಂದು ಅವಕಾಶ ಮಾಡಿಕೊಡಿ ಅಂತ. ಏನು ಕೊನೆಯದಾಗಿ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿಯವರು ಯಾರನ್ನೇ ಕ್ಯಾಂಡಿಡೇಟ್ ಮಾಡೋದು ಕೂಡ ಕೆಲಸಕೊಂಬರೋಂಥ ಕೆಲಸ ಮಾಡ್ತಾರೆ. ಅಂದರೆ ಕೇವಲ ಬರೀ 1.5 ತಿಂಗಳು ಬಾಕಿ ಇದೆ ಎಲೆಕ್ಷನ್. ಈಗ ಕೋಡ್ ಆಫ್ ಕಂಡಕ್ಟ್ ಮುಂಚೆ ಒಂದು ವಲಯ ಸೃಷ್ಟಿ ಮಾಡೋಣ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಎಲ್ಲರೂ ಯುವಕರು ತೀರ್ಮಾನ ಮಾಡಿ ಎಲ್ಲ ಮುಖಂಡರು ಕೂತ್ಕೊಳ್ತಿರೋಂಥದ್ದು ಶುರು ಮಾಡಿರೋಂಥ ಅಷ್ಟೇ. ಕೊನೆ ಪಕ್ಷ ಯಾರಿಗಾದರೂ ಟಿಕೆಟ್ ಕೆಲಸ ಮಾಡಬೇಕು, ಕೆಲಸಕೊಂಬರೋಂಥ ಕೆಲಸ ಮಾಡಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮೋದಿ ಎಂದು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು. ಸಂಕಲ್ಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಶಿಧರ್, ನಾರಾಯಣಸ್ವಾಮಿ, ರಮೇಶ್ ರಾವ್ ಶೆಲ್ಕೆ, ಭರತ್ ರೆಡ್ಡಿ, ಜಯಣ್ಣ, ಮಾರ್ಕೆಟ್ ಮೋಹನ್, ಭವ್ಯ ರಂಗನಾಥ್, ಹರೀಶ್ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ತಿರ್ನಹಳ್ಳಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿದು ವರಲಿ ಚಿತ್ರ ಬಿಡಿಸಿ ಇಡೀ ಶಾಲೆಯನ್ನ ವರ್ಣಮಯವಾಗಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾಕುಮಾರಿ ಭಾಗವಹಿಸಿ ಹಸಿರು ಸ್ವಯಂ ಸೇವಾ ಸಂಘದ ಸಮಾಜ ಸೇವೆಯನ್ನ ಶ್ಲಾಘಿಸಿದರು. ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಸ್ಥೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ತಿರ್ನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆಗೆ ವರ್ಲಿ ಚಿತ್ರ ಬಿಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದು ಹಸಿರು ಸ್ವಯಂ ಸೇವಾ ಸಂಸ್ಥೆ 11ನೇ ಶಾಲೆಯಾಗಿದೆ. ಇವತ್ತಿನ ಸುಣ್ಣ ಬಣ್ಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಅರುಣಾಕುಮಾರಿ ಭಾಗವಹಿಸಿ ಮಾತನಾಡಿ, ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವುದು ಸಂತೋಷದ ವಿಷಯ. ಈ ಹಸಿರು ತಂಡದವರು ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ. ಸಮಾಜಕ್ಕೆ ಇವರ ಕೊಡುಗೆ ಅಪಾರ. ನಾನು ನನ್ನ ಕುಟುಂಬ ಎನ್ನುವ ಈ ಕಾಲದಲ್ಲಿ ಇವರ ಸೇವೆ ಶ್ಲಾಘನೀಯವಾದದ್ದೆಂದು ಸಂತಸ ವ್ಯಕ್ತಪಡಿಸಿದ್ದು, ಇನ್ನಷ್ಟು ಸೇವೆ ಸರ್ಕಾರಿ ಶಾಲೆಗಳಿಗೆ ಇವರಿಂದ ಸಿಗಲಿ ಎಂದು ಶುಭ ಹಾರೈಸಿದರು. ಕರೆಸಿ ನೋಡಿದಾಗ ಒಳ್ಳೆಯ ಒಂದು ಯೋಚನೆ ಅವರದು. ಸೊ ಅವರು ಹಸಿರು ಚಿಕ್ಕಬಳ್ಳಾಪುರ ಕ್ಲೀನ್ ಸಿಟಿ ಮಾಡೋದಂಥ ಯೋಚನೆ ಎಲ್ಲರದ್ದು ಇತ್ತು. ಈಗ ಹಸಿರು ಕ್ರಾಂತಿಯನ್ನು ಮಾಡುವಂಥದ್ದು ಯೋಚನೆ ಇದೆ. ಹಾಗೆ ಈ ಸ್ಕೂಲ್ನಲ್ಲಿ ಈ ಥರ ಡ್ರಾಯಿಂಗ್ಸ್ ಎಲ್ಲ ಮಾಡಿರೋದೊಂದು, ಪೇಂಟಿಂಗ್ಸ್ ಮಾಡಿರುವಂಥದ್ದು ಒಂದು ಒಳ್ಳೆಯ ಯೋಚನೆ. ಸೊ ಇದು ಎಲ್ಲ ಮಕ್ಕಳಿಗೂ ಒಂಥರ ಖುಷಿಯನ್ನು ಕೊಡುವಂಥದ್ದು. ಮತ್ತು ಇವರು ಸೇವಾ ಸಂಸ್ಥೆಯವ್ರದ್ದು ಈ ಥರ ಯೋಚನೆ ಈಗಿನ ಕಾಲದಲ್ಲಿ ಮಾಡರ್ನೈಸೇಷನ್ನಲ್ಲಿ ಎಲ್ಲರೂ ಬೇರೆ ಅವರವರ ಆ್ಯಕ್ಟಿವಿಟೀಸಲ್ಲಿ ಪಳಗಿರ್ತಾರೆ, ಅದರಲ್ಲೇ ಮುಳುಗಿರ್ತಾರೆ. ಬಟ್ ಈ ಥರ ಒಂದು ಯೋಚನೆಯನ್ನು ಹಾಕಿರೋದು ಒಂದು ಸ್ವಾಗತಾರ್ಹ. ಈ ಸಂದರ್ಭದಲ್ಲಿ CRP ನಾರಾಯಣಸ್ವಾಮಿ, ವಕೀಲರಾದ ಸೌಜನ್ಯ ಗಾಂಧಿ, ಹಸಿರು ತಂಡದ ಶಿಕ್ಷಕ ಮಹಾಂತೇಶ್, ಅಧ್ಯಕ್ಷ ಮಧು, ರಂಜಿತ್, ಕಿಶೋರ್ ಕುಮಾರ್, ಶಮಂತ್, ಹೇಮಂತ್ ಮತ್ತಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ಹಿಂದುಳಿದ ಗ್ರಾಮಗಳಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಓಜಾಡ್ ಸ್ವಯಂ ಸೇವಾ ಸಂಸ್ಥೆಯಿಂದ ಶಾಲೆ ಕಟ್ಟಡಗಳನ್ನು ನಿರ್ಮಿಸಿ ಸದೃಢ ಸಮಾಜ ನಿರ್ಮಾಣ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಕಾರ್ಯ ಎಂದು ಶಾಸಕ KY ನಂಜೇಗೌಡ ಹೇಳಿದರು.
ಹೊಸ ಸಂಸ್ಥೆಯ ಒಂದು ಸಾಧನೆ ಅಂತಕ್ಕಂಥದ್ದು ಅಪೂರ್ವ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾಲೂರು ತಾಲೂಕಿನ ತೊರನಹಳ್ಳಿ ಗ್ರಾಮದ ಸಫಲಾಂಬ ದಿನ್ನೆಯಲ್ಲಿ ಒಸಾಟ್ ಎಂಬ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಕೆ.ವೈ. ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಒಸಾಟ್ ಸಂಸ್ಥೆಯ ಸಮಾಜಮುಖಿ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸಂಸ್ಥೆಯ ಕಾಳಜಿಯಿಂದ ಇಂದು ಮಾಲೂರು ತಾಲೂಕಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಅನೇಕ ಶಾಲೆಗಳ ನೋಟವೇ ಬದಲಾಗಿದೆ. ಮಾಲೂರು ತಾಲೂಕಿನಲ್ಲಿ ಈಗಾಗಲೇ ಒಸಾಟ್ ಸಂಸ್ಥೆಯು ಅನೇಕ ಶಾಲೆಗಳನ್ನು ನಿರ್ಮಿಸಿಕೊಟ್ಟಿದ್ದು, ತೊರ್ನಹಳ್ಳಿಯಲ್ಲಿ 4 ಕೊಠಡಿಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಲ್ಲದೆ ಅತಿ ಹಿಂದುಳಿದ ಪ್ರದೇಶ ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಒಸಾಟ್ ಸೇವಾ ಸಂಸ್ಥೆಯಿಂದ 6 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಲು ಮುಂದಾಗಿದ್ದು, ಅವರ ಈ ಸೇವೆ ಮರೆಯುವಂಥದ್ದಲ್ಲ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ತೊನ್ನಲೆಯಲ್ಲಿ ಕೂಡ ಈಗ 4 ಕಟ್ಟಡವನ್ನ ಕೊಡೋದು ಅಂತೇಳಿ ರೂಮ್ಸ್ 4 ರೂಮ್ಸ್ ಅಂತ ಪ್ರಾರಂಭ ಆಗ್ತದೆ. ಈ ಜಾಗ ಕೂಡ 2 ಎಕರೆ ಜಾಗವನ್ನ ಮಂಜೂರು ಮಾಡಿಸ್ಕೊಡಿಸಿದ್ವಿ ಸ್ಕೂಲ್ಗೆ ಅಂತ ಅಲ್ವಾ. ಈ ಜಾಗದಲ್ಲಿ ಪ್ರಾರಂಭ ಇವತ್ತು ಒಸಾಟ್ ಕಂಪನಿಯಿಂದ 4 ರೂಮ್ ಶುರುವಾಯ್ತಂದ್ರೆ ಮತ್ತೆ ಇಲ್ಲಿ ಸುಮಾರು ರೂಮ್ ಬರ್ತದೆ. ITC ಅವರು ಮುಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ITC ಅವರು ಕೊಟ್ರೆ ಸರ್ಕಾರದಿಂದ ಈ ರೀತಿ ದಾನಿಗಳಿಂದ ಇದು ವಿಶೇಷವಾಗಿ ಇಲ್ಲಿ ಅಭಿವೃದ್ಧಿ ಮಾಡೋಣ. ಈಗಾಗಲೇ ಪಕ್ಕದಲ್ಲೇ ಒಂದು ಹಾಸ್ಟೆಲ್ ಕೂಡ ಬಂದಿದೆ. ಹಾಸ್ಟೆಲ್ ನಾವೇ ಮಾಡಿದ್ವಿ. ಇದ್ರ ಪಕ್ಕದಲ್ಲೇ ಹಾಸ್ಟೆಲ್ ಇದೆ. ಕೆಲವರಿಗೆ ಮಾತ್ರ ಇನ್ನೂ ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡೋರು ಕೂಡ ಇದ್ದಾರೆ. ನಮ್ಮ ದೇಶದಲ್ಲೂ ಇದ್ದಾರೆ, ಹೊರ ದೇಶದಲ್ಲೂ ಕೂಡ ಇದ್ದಾರೆ. ಆದ್ರೆ ದೇವರು ಅವರಿಗೆ ಆ ಬುದ್ಧಿ ಕೊಟ್ಟಿದೆಯಲ್ಲ, ನನ್ನ ದೇಶ, ನನ್ನ ರಾಜ್ಯ, ನನ್ನ ಸರ್ಕಾರಿ ಶಾಲೆಗಳು ಅನ್ನೋದನ್ನ ನೆನಪು ಮಾಡ್ಕೊಂಡು ಸಹಕಾರ ಕೊಡ್ತಾರಲ್ಲ, ಅವ್ರನ್ನ ಯಾವ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ನೋಡ್ಬೇಕು ಅನ್ನೋದು ಕೂಡ ನಾವು ನೆನಪು ಮಾಡ್ಕೊಬೇಕಾಗ್ತದೆ. ಎಲ್ಲರಿಗೂ ದೇವ್ರ ಮನಸ್ಸು ಕೊಡಲ್ಲ, ಅಂತ ಮನಸ್ಸು ಅವ್ರು ಕೊಟ್ಟಿದೆ. ಅವ್ರಿಗೆ ಆರೋಗ್ಯ ಮತ್ತೆ ಅವರ ಸಂಸಾರ ಕುಟುಂಬ ಎಲ್ಲ ಕೂಡ ಚೆನ್ನಾಗಿರ್ಲಿ ಅಂತೇಳಿ ನಾವು ಅವ್ರು ದೂರ ಇದ್ರೂ ಕೂಡ ಅವ್ರು ಈ ಜಾಗಕ್ಕೆ ಬಂದಿದ್ರು ಕೂಡ ನಾವು ಶುಭವನ್ನ ಹಾರೈಸಬೇಕಾಗ್ತದೆ ನಾವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶ್ವಥಮ್ಮ, ರಾಮಯ್ಯ, ಪಿಡಿಒ ಚಂಗಲರಾಯಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಯಪ್ಪ, ಸದಸ್ಯರಾದ ಸಿವಿ ವೆಂಕಟರಮಣಪ್ಪ, ಸೊಣ್ಣನಾಯಕನಹಳ್ಳಿ ನಾಗರಾಜ್, ರೂಪಾ ಚಂದ್ರಶೇಖರ್, ಟಿಎಸ್ ತಿಮ್ಮರಾಯಪ್ಪ ಇನ್ನಿತರರು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಛಲವಾದಿಗಳ ಆಶಾಕಿರಣವಾಗಿದ್ದ IAS ಅಧಿಕಾರಿ ಕೆ. ಶಿವರಾಮ್ ಅವರ ಅಕಾಲಿಕ ಮರಣ ನಮ್ಮ ಸಮುದಾಯಕ್ಕೆ ತುಂಬಲಾರದ ನಷ್ಟ ಎಂದು ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ತಿಳಿಸಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಕಾಲ ಮರಣ ಹೊಂದಿದ್ದ IAS ಅಧಿಕಾರಿ ಕೆ. ಶಿವರಾಮ್ ಅವರಿಗೆ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಕನ್ನಡ ಭಾಷೆಯಲ್ಲಿ IAS ಪರೀಕ್ಷೆ ಬರೆದ ಮೊದಲಿಗರಾಗಿದ್ದ ಶಿವರಾಮ್ ಅವರು ಛಲವಾದಿ ಮಹಾಸಭಾ ಭವನವನ್ನು ನಿರ್ಮಾಣ ಮಾಡಿ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ಹೇಳುತ್ತಿದ್ದರೆಂದರು. ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿ ಸಂಸ್ಥಾಪಕರಾಗಿ ನಿರ್ಮಿಸಿದಂಥ ಕೀರ್ತಿ ನಮ್ಮ ನಿವೃತ್ತ IAS ಅಧಿಕಾರಿಗಳಾದಂಥ ಕೆ. ಶಿವರಾಮ್ ಸರ್ ಅವ್ರಿಗೆ ಸಲ್ಲುತ್ತದೆ. ನಮ್ಮ ಸಮುದಾಯದ ಅಗ್ರಗಣ್ಯ ನಾಯಕರು ಕೂಡ ಇವರು. ಈ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ತುಂಬ ನೋವಿನ ಸಂಗತಿ. ಈ ದಿನ ಅವ್ರಿಗೆ ನಮ್ಮ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಗೌರಿಬಿದನೂರು ಶಾಖಾ ವತಿಯಿಂದ ನಮ್ಮ ಸಮುದಾಯದ ಎಲ್ಲರೂ ಕೂಡ ಸೇರಿ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ನಮ್ಮ ಅಂಬೇಡ್ಕರ್ ಸರ್ಕಲ್ ಗೌರಿಬಿದನೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಶಿಕ್ಷಕ ಒಬಳೇಶ್ ಮರಣ ಹೊಂದಿದ ಶಿವರಾಮ್ ಅವರ ಗುಣಗಾನ ಮಾಡಿದ್ರ. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪತಿ, ನಾರಾಯಣಸ್ವಾಮಿ, ಖಜಾಂಚಿ ಉಮೇಶ್, ಚಂದ್ರಶೇಖರ್, ಅಶ್ವಥ್ ನಾರಾಯಣ, ಅನುಡಿ ನಾಗರಾಜ್ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗಾನಯೋಗಿ ಪಂಡಿತ್ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳ 110ನೇ ಜನ್ಮದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ರೇಷ್ಮೆ ಮಾರುಕಟ್ಟೆ ರಸ್ತೆಯಲ್ಲಿರುವ ಸಪ್ತಸ್ವರ ಸಂಗೀತ ಶಾಲೆ ಸಂಗೀತ ವಿದ್ಯಾರ್ಥಿಗಳು ಪುಟ್ಟರಾಜ ಗವಾಯಿ ರಚಿತ ಹಾಡುಗಳನ್ನು ಹಾಡಿ ಗುರುಗಳ ಜನ್ಮದಿನವನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡು ಸಾಕ್ಷರತಾ ಆಂದೋಲನದಲ್ಲಿ ಸೇವೆ ಸಲ್ಲಿಸಿದ್ದ ಅಂಗನವಾಡಿ ಕಾರ್ಯಕರ್ತೆ, ಇದೇ ಶಾಲೆಯ ಸಂಗೀತ ವಿದ್ಯಾರ್ಥಿನಿಯಾಗಿರುವ ಇಬ್ರತುನ್ನಿಸಾ ಅವರಿಗೆ ಗೌರವ ಡಾಕ್ಟರೇಟ್ ದಕ್ಕಿರುವ ಕಾರಣ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸಂಗೀತ ಶಿಕ್ಷಕ ಮಹಾಲಿಂಗಯ್ಯ ಮಠದ, ಅವರ ಪುತ್ರ ಚಿನ್ಮಯ ಶಂಕರ್ ಮಠದ್ ಹಾಗೂ ಸಂಗೀತ ಶಾಲೆಯ ಶಿಕ್ಷಕರು ಹಾಜರಿದ್ದರು. ದೇಶದಲ್ಲಿ ಚಿಲ್ಲರೆ ಅಕ್ಕಿ ಬೆಲೆಯಲ್ಲಿ 15% ಹೆಚ್ಚಳವಾಗಿದ್ದು, ಇದು ಜನಸಾಮಾನ್ಯರ ಬದುಕಿಗೆ ಹೊಡೆತ ನೀಡಿದೆ. ಈ ಬಗ್ಗೆ ಗಮನ ಹರಿಸಿರುವ ಕೇಂದ್ರ ಸರ್ಕಾರವು ಜನರಿಗೆ ಸಬ್ಸಿಡಿ ದರದಲ್ಲಿ ಅಕ್ಕಿಯನ್ನು ನೀಡಲು ಸಿದ್ಧವಾಗಿ 1 ಕೆಜಿ ಭಾರತ್ ಅಕ್ಕಿಯನ್ನು 29 ರೂಪಾಯಿಗೆ ನೀಡುತ್ತಿದ್ದು, ಭಾನುವಾರ ಬೆಳಗ್ಗೆ 1 ಲೋಡ್ ಲಾರಿ ಅಕ್ಕಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದ ಬಳಿ ಆಗಮಿಸಿದ್ದು, ಭಾರತ್ ಅಕ್ಕಿಯನ್ನು ಪಡೆಯಲು ಚಿಂತಾಮಣಿಯಲ್ಲಿ ತಾ ಮುಂದು ನಾ ಮುಂದು ಎಂದು ಮುಗಿಬಿದ್ದ ದೃಶ್ಯಗಳು ಕಂಡುಬಂದವು. ಗೌರಿಬಿದನೂರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಭಾಗವಹಿಸಿ ಮಾತನಾಡಿ, ಪೋಲಿಯೋ ಹನಿಗಳನ್ನು ಮಕ್ಕಳಿಗೆ ಹಾಕುವ ಮುಖಾಂತರ ಮಕ್ಕಳನ್ನು ದಿವ್ಯಾಂಗರನ್ನಾಗಿ ಮಾಡುವ ಪೋಲಿಯೋ ರೋಗದಿಂದ ದೂರವಿಡಬಹುದೆಂದು ತಿಳಿಸಿದರು. ನಮ್ಮ ದೇಶದಲ್ಲಿ ಪೋಲಿಯೋ ಮುಕ್ತವಾಗಿದ್ದರೂ ವಿದೇಶಗಳಿಂದ ಬರುವ ಜನರಿಂದ ಈ ರೋಗವು ಹರಡುವ ಸಾಧ್ಯತೆ ಇದ್ದು, ಆ ಕಾರಣದಿಂದ ನಿರಂತರವಾಗಿ ಪೋಲಿಯೋ ಹನಿಗಳು ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ 4 ದಿನ, ನಗರ ಪ್ರದೇಶದಲ್ಲಿ 4 ದಿನ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ಡಾಕ್ಟರ್ ಆಫ್ರಿನ್ ತಾಜ್, ಶಾಂತಮ್ಮ ಮುಂತಾದವರು ಭಾಗವಹಿಸಿದ್ದರು. ಮಾಲೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಮಕ್ಕಳಿಗೆ ಲಸಿಕೆ ಹನಿ ಹಾಕುವ ಮೂಲಕ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಪ್ರಕರಣಗಳು ಬೆರಳೆಣಿಕೆಯಷ್ಟು ಪಕ್ಕದ ರಾಷ್ಟ್ರ ಪಾಕಿಸ್ತಾನ, ನೈಜೀರಿಯಾ ದೇಶಗಳಲ್ಲಿದ್ದು, ಯಾವುದೇ ಸಂದರ್ಭದಲ್ಲಿ ಭಾರತಕ್ಕೆ ನುಸುಳುವ ಅವಕಾಶ ಕೊಡಬಾರದು. ದೇಶದಲ್ಲಿ ಪೋಲಿಯೋ ನಿರ್ಮೂಲನೆಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ಈ ಲಸಿಕೆ ಹನಿ ಆರೋಗ್ಯ ಸಿಬ್ಬಂದಿಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಇಂದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುತ್ತಾರೆ. ನಾಳೆಯಿಂದ ಪ್ರತಿ ಮನೆಗೆ ತೆರಳಿ ಲಸಿಕೆ ಹಾಕುವ ಕೆಲಸ ಮಾಡಲಿದ್ದು, ಪ್ರತಿಯೊಬ್ಬ ಪೋಷಕರು ಸಹ
5 ವರ್ಷದವರೆಗಿನ ಮಕ್ಕಳಿಗೆ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು, ದರಖಾಸ್ತು ಸಮಿತಿ ಅಧ್ಯಕ್ಷ ಆನೆಪುರ ಹನುಮಂತಪ್ಪ, ಪುರಸಭಾ ಸದಸ್ಯರಾದ ಎನ್ವಿ ಮುರಳೀಧರ್ ಮತ್ತಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಕೊಬ್ಬರಿಗೆ 15,000 ನಿಗದಿಪಡಿಸಿ ಎಂದು ಈಗಾಗಲೇ ರೈತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬೆಲೆಯನ್ನು ನಿಗದಿಪಡಿಸಲು ಮುಂದಾಗುತ್ತಿಲ್ಲ. ಈ ಸರ್ಕಾರಕ್ಕೆ ರೈತರೆಂದರೆ ಅಸಡ್ಡೆ. ಈಗಾಗಲೇ ಅಧಿವೇಶನದಲ್ಲಿ ನಾನು ಕೂಡ ಕೊಬ್ಬರಿ ಬೆಲೆಗೆ 15,000 ನಿಗದಿಪಡಿಸಬೇಕೆಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದೆ. ರೈತರನ್ನು ಕಡೆಗಣಿಸುತ್ತಿರುವ ಈ ಸರ್ಕಾರಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ತೆಂಗು ಬೆಳೆಗಾರರು ಮತ್ತು ರೈತರು ಪಾಠ ಕಲಿಸಬೇಕು. ನಮಗೆ ಇದು ಸುಸಮಯ. ಸರ್ಕಾರವನ್ನ ಕಿತ್ತು ಹಾಕಬೇಕೆಂದು ಮಾಧ್ಯಮದ ಮುಖೇನ ರೈತರಿಗೆ ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರುಗಳಾದ ವೆಂಕಟಪುರ ಯೋಗೀಶ್, ಬಿಗಿನಹಳ್ಳಿ ಪುಟ್ಟರಾಜು, ವಿಜಯಕುಮಾರ್, ಮುನಿಯೂರು ರಂಗಸ್ವಾಮಿ, ಬಸವರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ರಿಂದ ಬೃಹತ್ ಕಾರ್ ರ್ಯಾಲಿ. ಚಿಕ್ಕಬಳ್ಳಾಪುರದಲ್ಲಿ ರ್ಯಾಲಿಯನ್ನು ಸ್ವಾಗತಿಸಿದ ಕಾರ್ಯಕರ್ತರು, ಸುಧಾಕರ್ ಅಭಿಮಾನಿಗಳ ಗೈರು. ಸರ್ಕಾರದ ಅನುಮತಿ ಇಲ್ಲದೆ ರಾತ್ರೋರಾತ್ರಿ ಕೆರೆಯ ಮಣ್ಣು ಅಕ್ರಮ ಸಾಗಾಟ. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಮಾರಾಟ. ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಜಿಲ್ಲೆಗೆ ಸಹಕರಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡಲಿ ಅವರನ್ನು ಗೆಲ್ಲಿಸಲು ಯುವ ಪಡೆ ಈಗಿನಿಂದಲೇ ಶ್ರಮಿಸಿ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್. ಕೃಷಿ ಹೊಂಡದಲ್ಲಿ ಮುಳುಗಿ ಒಂದೇ ಕುಟುಂಬದ 3 ಸಾವು. ಊಟ ಮಾಡಿ ಕೈ ತೊಳೆಯಲು ಹೋದ ವೇಳೆ ದುರ್ಘಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.